ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನನ್ನ ಹತ್ರ ಇವತ್ತು ಮೋಟೋರೋಲಾ ಕಂಪ್ನಿ ಒಂದು ಫೋನ್ ಬಂದಿದೆ. ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಸ್ನೇಹಿತರೆ, ಇದರಲ್ಲಿ ಒಂದು ಫ್ರಂಟ್ ಎಂಡಲ್ಲಿ ನೋಡ್ತಾ ಇರುವಾಗೆ ನೀವು ಅನ್ಕೊಬೋದು ಇದು ಯಾವ ಕಂಪ್ನಿಯ ಫೋನ್ ಮತ್ತು ಯಾವ ಒಂದು ಮಾಡೆಲ್ ಅಂತೇಳಿ. ಹೌದು ಸ್ನೇಹಿತರೆ, ಮೋಟೋರೋಲಾ ಕಂಪ್ನಿ ಸ್ನೇಹಿತರೆ ಇವತ್ತು ಅಂದರೆ 24ನೇ ಸೆಪ್ಟೆಂಬರ್ 2018ಕ್ಕೆ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಫೋನ್ನ ಬಿಡುಗಡೆ ಮಾಡಿದೆ. ಮೋಟೋರೋಲಾದ ಒಂದು ಮೋಟೋರೋಲಾ ಒನ್ ಪವರ್ ಅನ್ನುವ ಒಂದು ಮಾಡೆಲ್ನ. ಸೊ ಇದು ಈ ಒಂದು ಫೋನ್ ಸ್ನೇಹಿತರೆ ಗೂಗಲ್ನ ಒಂದು ಆ್ಯಂಡ್ರಾಯ್ಡ್ ಒನ್ ಪ್ರೋಗ್ರಾಮ್ ಅಂತ ಏನಿದೆ, ಸೊ ಆ ಒಂದು ಆ್ಯಂಡ್ರಾಯ್ಡ್ ಒನ್ ಪ್ರೋಗ್ರಾಮಲ್ಲಿ ಈ ಒಂದು ಫೋನ್ ನಡೆಯುತ್ತೆ. ಸೊ ಇದು ಗೂಗಲ್ನ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಫೋನ್ ಇವತ್ತು ನಾನು ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ. ಈ ಫೋನ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಸ್ನೇಹಿತರೆ ನೋಡ್ಬೋದು, ಈ ರೀತಿಯಲ್ಲಿ ಈ ಒಂದು ಬಾಕ್ಸ್ ಪ್ಯಾಕಾಗಿ ಬರುತ್ತೆ. ಇದರ ಕೆಳಗಡೆ ಕೆಲವು ಸ್ಪೆಸಿಫಿಕೇಷನ್ಗಳು ಬಂದಿರುತ್ತೆ ಸ್ನೇಹಿತರೆ. ಈ ಒಂದು ಫೋನ್ ಏನಿದೆ ಸ್ನೇಹಿತರೆ, ಇದು 4 GB ರ್ಯಾಮ್ ಮತ್ತು 64 GB ಒಂದು ಸ್ಟೋರೇಜಿನ ಒಂದು ಫೋನ್ ಆಗಿರುತ್ತೆ. ಸೊ ನನ್ನ ಹತ್ರ ಬಂದಿರೋ ಫೋನು ಬ್ಲ್ಯಾಕ್ ಕಲರಿನ ಒಂದು ಫೋನ್ ಆಗಿರುತ್ತೆ, ಸರಿನಾ. ಮತ್ತು ಇಲ್ಲಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ ಮತ್ತು ಇದರ ಒಂದು MRP ಡೀಟೇಲ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ, ಮತ್ತು ಕಸ್ಟಮರ್ ಕೇರ್ ಡೀಟೇಲ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಸ್ನೇಹಿತರೆ ಡಿಸೈನ್ ಬೈ ಮೋಟೋರೋಲಾ ಮೇಡ್ ಇನ್ ಇಂಡಿಯಾ ಅಂತ ಬರ್ಕೊಂಡಿದ್ದಾರೆ, ಸರಿನಾ. ಸೊ ಇದನ್ನು ಈ ರೀತಿಯಲ್ಲಿ ಈ ಬಾಕ್ಸ್ ಬರುತ್ತೆ. ಸೊ ಈಗಾಗಲೇ ಹೇಳಿದಂಗೆ ಈ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ನೀವು ಈ ರೀತಿಯಲ್ಲಿ ಈ ಬಾಕ್ಸ್ನ ಓಪನ್ ಮಾಡ್ಬೋದು. ಓಪನ್ ಮಾಡಿ ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟ ಮೇಲೆ ಸ್ನೇಹಿತರೆ ಈ ರೀತಿಯಲ್ಲಿ ನಿಮಗೊಂದು ಡಿವೈಸ್ ಸಿಗುತ್ತೆ. ಇದರ ನಂತರ ಬಂದಿರೋ ಒಂದು ಫೋನ್ ಸ್ನೇಹಿತರೆ ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಗಟ್ಟಿಮುಟ್ಟಾಗಿದೆ. ಅದಲ್ಲದೆ ಸ್ವಲ್ಪ ವೆಯ್ಟ್ ಕೂಡ ಇದೆ ಸ್ನೇಹಿತರೆ, ತುಂಬ ಒಂದು ತೂಕ ಕೂಡ ಈ ಒಂದು ಫೋನಲ್ಲಿದೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೇನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಇಲ್ಲಿ ಇಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್ ಗೈಡ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ, ಇದನ್ನು ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇದು ಯೂಸರ್ ಗೈಡ್ಸ್ ಸ್ನೇಹಿತರೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಬೋದು. ಸೊ ಅದು ಬಿಟ್ಟು ಇದನ್ನು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೊಂದು ಟ್ರಾನ್ಸ್ಪರೆಂಟ್ ನಿಮಗೆ ಬ್ಯಾಕ್ ಕವರ್ ಕೊಟ್ಟಿರ್ತಾರೆ, ಸಿಲಿಕಾನ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿರ್ತಾರೆ ಫೋನ್ಗೋಸ್ಕರ ಮೋಟೋರೋಲಾ ಕಂಪ್ನಿ ಕಡೆಯಿಂದ. ಸೊ ಅದು ಬಿಟ್ಟು ಸ್ನೇಹಿತರೆ ನಿಮಗೆ ಮೋಟೋರೋಲಾ ಕಂಪ್ನಿ ಒಂದು ವೆಲ್ಕಮ್ ನೋಟ್ ಬರುತ್ತೆ, ಆ್ಯಂಡ್ರಾಯ್ಡ್ ಒನ್ ಅಂತೇಳಿ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ಈ ಒಂದು ಫೋನ್ ಏನಿದೆ ಸ್ನೇಹಿತರೆ ಮೋಟೋರೋಲಾ ಒನ್ ಪವರ್. ಸೊ ಇದು ನಿಮಗೆ ಟೈಪ್ ಸಿಯ ಒಂದು ಚಾರ್ಜರ್ ಆಗಿರುತ್ತೆ. ಇಲ್ಲಿ ನಿಮಗೆ ಟೈಪ್ ಸಿ ಒಂದು ಕೇಬಲ್ ಲೈನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಈಗಾಗಲೇ ಗೊತ್ತಿರುವಂತೆ ಸ್ನೇಹಿತರೆ ಮೋಟೋರೋಲಾ ಕಂಪ್ನಿ ಯಾವುದೇ ಒಂದು ವಸ್ತುಗಳನ್ನ ಬಿಡುಗಡೆ ಮಾಡಿದೆ ಅದರ ಒಂದು ಡಿಸೈನ್ ಆಗಿರ್ಬೋದು, ಅದರ ಒಂದು ಕ್ವಾಲಿಟಿ ಆಗಿರ್ಬೋದು ನಿಜಕ್ಕೂ ಅಚ್ಚುಕಟ್ಟಾಗಿರುತ್ತೆ. ಅದಲ್ಲದೆ ಒಳ್ಳೆ ರೀತಿಯ ಒಂದು ಕ್ವಾಲಿಟಿಯ ಒಂದು ಕೇಬಲ್ ಲೈನ್ ಕೂಡ ಈ ಒಂದು ಫೋನ್ ಜೊತೆ ಕೊಟ್ಟಿರ್ತಾರೆ. ಸೊ ಇದು ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ, ನೋಡ್ಬೋದು. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟಾದಮೇಲೆ ಸ್ನೇಹಿತರೆ ನಿಮ್ಗೆ ಇಲ್ಲೊಂದು ಸಿಮ್ ರಿಜೆಕ್ಟಿಂಗ್ ಟೂಲ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇದನ್ನು ಕೂಡ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಇಲ್ಲೊಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರ್ತಾರೆ. ಸೊ ಸ್ನೇಹಿತರೆ ಇದು ಮೊದಲದಾಗಿ ಹೇಳ್ಬೇಕಂದ್ರೆ ಇದು ಟರ್ಬೋ ಪವರ್ ಚಾರ್ಜಿಂಗ್ ಆಗಿರುತ್ತೆ. ಸೊ ಅಂದರೆ ಸ್ನೇಹಿತರೆ ಈ ಒಂದು ಮೋಟೋರೋಲಾ ಒನ್ ಪವರ್ ಏನಿದೆ ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದು ನಿಮಗೆ ಟರ್ಬೋ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ, ಸರಿನಾ. ಸೊ ಇದು ಸಹ ನಿಮಗೆ ವೋಲ್ಟ್ ನಿಮಗೆ ಔಟ್ಪುಟ್ ಈ ಒಂದು ಡಿವೈಸ್ ಈ ಒಂದು ಅಡಾಪ್ಟರ್ ಕೊಡುತ್ತೆ. ಸೊ ಸ್ನೇಹಿತರೆ ಇದು ಈ ಒಂದು ಫೋನಿನಲ್ಲಿ ಬರುವಂತಹ ಎಲ್ಲ ಒಂದು ರೀತಿಯ ಒಂದು ಸಲಕರಣೆಗಳಾಗಿರುತ್ತೆ, ಅಂದರೆ ಏನೇನು ಬರುತ್ತೆ ಈ ಒಂದು ಫೋನಲ್ಲಿ ಅನ್ನುವ ಡೀಟೇಲ್. ಸೊ ಇವಾಗ ಈ ಒಂದು ಇವತ್ತು ಈ ಫೋನ್ ಬಗ್ಗೆ ಮಾತಾಡೋಣ. ಸೊ ಈ ಫೋನ್ನ ಈಗಾಗಲೇ ನಾನು ಆನ್ ಮಾಡಿದ್ದೀನಿ ಸ್ನೇಹಿತರೆ, ಬೂಟ್ ಮಾಡಿಕ್ಕಿದ್ದೀನಿ. ಇಲ್ಲಿ ನೋಡ್ಬೋದು, ನೋಡಿ ಈ ರೀತಿಯಲ್ಲಿ ಇದು ಫೋನ್ ಆನ್ ಆಗುತ್ತೆ. ನೋಡಿ ಈ ರೀತಿಯಲ್ಲಿ ಈ ಒಂದು ಫೋನ್ ಬರುತ್ತೆ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ಈ ಒಂದು ಫೋನಿನ ಕೆಲವು ಓವರ್ ವ್ಯೂ ಮತ್ತು ಇದರ ಒಂದು ಫಿಸಿಕಲ್ ಓವರ್ ವ್ಯೂ ಕೊಡಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ, ಈ ಒಂದು ಫೋನ್ ಸ್ನೇಹಿತರೆ ಇವತ್ತು ಅಂದರೆ 24ನೇ ಸೆಪ್ಟೆಂಬರ್ 2018ಕ್ಕೆ ನ್ಯೂ ಡೆಲ್ಲಿಯಲ್ಲಿ ಇದು ಬಿಡುಗಡೆಯಾಗಿದೆ. ಸೊ ಇದರ ಒಂದು ಡಿಸ್ಪ್ಲೇ ಮಾಹಿತಿ ಕೊಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನಿನ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿ ಈಗ ಈ ಒಂದು ಫೋನ್ ಬಗ್ಗೆ ನಾವು ತಿಳ್ಕೊಬೋದು. ಇದು ನಿಮಗೆ ಕಂಪ್ಲೀಟಾಗಿ 6.2 ಇಂಚಿನ ನಿಮಗೆ ಫುಲ್ HD+ LCD ಮ್ಯಾಕ್ಸ್ ವಿಷನ್ ಪ್ಯಾನಲ್ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಅಂದರೆ ಸ್ನೇಹಿತರೆ ಈ ಒಂದು ಫೋನ್ ಏನಿದೆ ಸೊ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಒಳಗಡಿನ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಆಕ್ಟಾಕೋರ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 636ರ ಒಂದು ಪ್ರೊಸೆಸರ್ ಈ ಒಂದು ಫೋನಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರೊಸೆಸರ್ ಕೂಡ ತುಂಬ ಅದ್ದೂರಿಯಾಗಿದೆ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಿನ ಒಂದು ಮುಖ್ಯ ಅಂದರೆ ಸ್ನೇಹಿತರೆ ಇದು ಇಲ್ಲಿ ನೋಡ್ಬೋದು ಇದರ ಒಂದು ಬ್ಯಾಕ್ ಸೈಡ್. ಸೊ ಬ್ಯಾಕ್ ಸೈಡಿನ ಕೆಲವು ಡೀಟೇಲ್ ಕೊಡಬೇಕಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿರ್ತಾರೆ ಸ್ನೇಹಿತರೆ, ಪ್ಲಸ್ ಇಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರಲ್ಲಿ ನಿಮಗೆ ಮೋಟೋರೋಲಾ ಕಂಪ್ನಿಯ ಒಂದು ಲೋಗೋ ಏನಿದೆ ಬ್ರ್ಯಾಂಡಿಂಗ್ ಲೋಗೋ, ಸೊ ಅದು ಆ ಬ್ರ್ಯಾಂಡಿಂಗ್ ಲೋಗೋ ಕೂಡ ಕೊಟ್ಟಿರ್ತಾರೆ. ಮತ್ತು ಅದರ ಕೆಳಗಡೆ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಒನ್ ಅನ್ನುವಂತಹ ಒಂದು ಬ್ರ್ಯಾಂಡಿಂಗ್ ಕೂಡ ಗೂಗಲ್ ಪ್ರೋಗ್ರಾಮಿನ ಒಂದು ಆ್ಯಂಡ್ರಾಯ್ಡ್ ಒನ್ ಕೂಡ ಇಲ್ಲಿ ನಿಮಗೆ ನೇಮ್ ಪ್ಲೇಟ್ ಇಲ್ಲ ಆಗಿರುತ್ತೆ. ಸೊ ಇದು ಬ್ಯಾಕ್ ಸೈಡಿನ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಕ್ಯಾಮ್ರಾ ಡೀಟೇಲ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಕ್ಯಾಮ್ರಾ ಇಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿರ್ತಾರೆ. ಸೊ ಡ್ವೆಲ್ ಕ್ಯಾಮ್ರಾ ಸೆಟಪ್ಪಲ್ಲಿ ಸ್ನೇಹಿತರೆ ನಿಮಗೆ
ಮೊದಲಿಗೆ ಇಲ್ಲಿ ಮೇಲೆ ಏನಿದೆ ಸ್ನೇಹಿತರೆ, ಇದು ನಿಮಗೆ 16 ಮೆಗಾ ಪಿಕ್ಸೆಲ್ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಪ್ಲಸ್ ನಿಮಗೆ ಡೆಪ್ತ್ ಸೆನ್ಸರ್ಗೋಸ್ಕರ ಇಲ್ಲಿ ನಿಮಗೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಲ್ಲಿ ನಿಮಗೆ ಕಂಪ್ಲೀಟಾಗಿ 5000 mAh ಬ್ಯಾಟ್ರಿನ ಈ ಒಂದು ಫೋನಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಫ್ರಂಟಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ ಕಂಪ್ಲೀಟಾಗಿ 5 ಮೆಗಾ ಪಿಕ್ಸೆಲ್, ಇಲ್ಲಿ ನಿಮಗೆ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಫ್ರಂಟ್ ಸೈಡಲ್ಲಿ ಈ ಒಂದು ಡಿವೈಸಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಈ ಒಂದು ಫೋನಿನ ಒಂದು ಡೀಟೇಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಇನ್ನೂ ಹೆಚ್ಚಿನ ಮಾಹಿತಿ, ಇದು ಸ್ನೇಹಿತರೆ ಒಟ್ಟಾರೆಯಾಗಿ 2 ರೀತಿಯ ಒಂದು ವೇರಿಯಂಟಲ್ಲಿ ಬರುತ್ತೆ. ಸೊ ಯಾವುದಪ್ಪ 2 ರೀತಿಯ ಒಂದು ವೇರಿಯಂಟ್ ಅಂತಂದರೆ ಸ್ನೇಹಿತರೆ, ಇದು ನಿಮಗೆ 3 GB RAM ಮತ್ತು 32 GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಮತ್ತೊಂದು 4 GB RAM ಮತ್ತು 64 GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಸೊ ಇದರ ಬೆಲೆ ಸ್ನೇಹಿತರೆ ಸದ್ಯಕ್ಕೆ ಇನ್ನೂ ಬಹಿರಂಗಪಡಿಸಿಲ್ಲ. ಸೊ ಇದರ ಇನ್ನೂ ಸಂಪೂರ್ಣವಾದಂತಹ ಮಾಹಿತಿ ಸ್ನೇಹಿತರೆ ಈ ಒಂದು ಫೋನಿನ ಒಂದು ರಿವ್ಯೂ ಮಾಡೋ ಟೈಮಲ್ಲಿ ನಾನು ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಇದು ಈ ಒಂದು ವಿಡಿಯೋ ಸ್ನೇಹಿತರೆ ಇದರ ಒಂದು ಅನ್ಬಾಕ್ಸಿಂಗ್ ಮಾತ್ರ ಆಗಿರುತ್ತೆ. ಸೊ ಈ ಒಂದು ಮಾಹಿತಿ ಬಿಟ್ಟು ನೀವು ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ಬೇಕಾಗಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ಬೋದು ಮತ್ತು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಧನ್ಯವಾದ.